500 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥ ಬೆಂಗಳೂರು ಮಹಾನಗರವನ್ನ ಛಿದ್ರ ಮಾಡ್ತೀನಿ ಅಂತ ಹೊರಟಿರ್ತಕ್ಕಂಥದ್ದೇ ಈ ಸರ್ಕಾರ, ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಸೇರಿದಂಗೆ ಕೆಂಪೇಗೌಡರ, ನಾಡಪ್ರಭು ಕೆಂಪೇಗೌಡರ ಆಶಯಗಳಿಗೆ ಕೊಳ್ಳಿ ಇಡುವಂತ ಕೆಲಸವನ್ನ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಏನಾಗತ್ತೆ ಇಲ್ಲಿ ವಿಭಜನೆ ಆದ್ರೆ ಅಂತಂದ್ರೆ, ದೊಡ್ಡ ಮಟ್ಟದ ದೆಹಲಿಯಲ್ಲಾದ ಸಮಸ್ಯೆಗಿಂತಲೂ ದೊಡ್ಡ ಸಮಸ್ಯೆಗಳು ಇಲ್ಲಿ ಉದ್ಭವ ಆಗುತ್ತೆ. ಸಿದ್ದರಾಮಯ್ಯನವರು ಈಗಲಾದ್ರೂ ಕೆಂಪೇಗೌಡರ ಮೇಲೆ ಇರ್ತಕ್ಕಂಥ ಒಂದು ದ್ವೇಷದ ಭಾವನೆಯನ್ನ ಬಿಡಬೇಕು. ಡಿ.ಕೆ. ಶಿವಕುಮಾರ್ ಅವರು ಯಾವ ಪುಣ್ಯಾತ್ಮನ ಹೆಸರು ನಿಮ್ಮ ತಂದೆ ಇದೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಈ ಕೆಂಪೇಗೌಡರು ಕಟ್ಟಿದಂತ ಈ ಬೆಂಗಳೂರು ಮಹಾನಗರನ್ನ ಒಡೆಯುವಂತ ಪ್ರಯತ್ನ ಈಗಾದ್ರೂ ನೀವು ವಾಪಸ್ ತಗೋಬೇಕು ಅಂತ ನಾನು ಒಬ್ಬ ಕನ್ನಡಿಗನಾಗಿ, ಒಬ್ಬ ಹೋರಾಟಗಾರನಾಗಿ ಅವ್ರನ್ನ ಕಳ್ಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಇವರೇನು ಇವತ್ತು ಸರ್ಕಾರ ಒಂದು ಹುಚ್ಚುತನದ ಪರಮಾವಧಿಯಲ್ಲಿ ರಚನೆ ಮಾಡಿರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಏನಿದೆ ಅದನ್ನ 5 ಭಾಗಗಳನ್ನಾಗಿ ವಿಭಜನೆ ಮಾಡ್ತೀವಿ, 5 ಪಾಲಿಕೆಗಳನ್ನಾಗಿ ಮಾಡಿ ಚುನಾವಣೆ ಮಾಡ್ತೀವಿ ಅನ್ನೋ ಮಾತನ್ನ ರಾಜ್ಯ ಸರ್ಕಾರ ಹೇಳಿರ್ತಕ್ಕಂಥದ್ದು. ಸ್ವತಃ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವ್ರ ತಂದೆ ಹೆಸರು ಕೆಂಪೇಗೌಡ ಅಂತ. ಅಂತಹ ತಂದೆಯ ಹೆಸರನ್ನ ಹೊಂದಿರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನೂರಾರು ಕನಸುಗಳನ್ನು ಇಟ್ಕೊಂಡು ಇಡೀ ದೇಶದಲ್ಲೇ ಮಾದರಿ ಆಗುವಂಥ ಅತ್ಯಂತ ವೈಜ್ಞಾನಿಕವಾಗಿ 500 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥ ಬೆಂಗಳೂರು ಮಹಾನಗರವನ್ನ ಛಿದ್ರ ಮಾಡ್ತೀನಿ ಅಂತ ಹೊರಟಿರ್ತಕ್ಕಂಥದ್ದೇ ಈ ಸರ್ಕಾರ, ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಸೇರಿದಂಗೆ ಕೆಂಪೇಗೌಡರ, ನಾಡಪ್ರಭು ಕೆಂಪೇಗೌಡರ ಆಶಯಗಳಿಗೆ ಕೊಳ್ಳಿ ಇಡುವಂಥ ಕೆಲಸವನ್ನ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರನ್ನ ವಿಭಜನೆ ಮಾಡೋದು ಅವಶ್ಯಕತೆ ಇರಲಿಲ್ಲ. ಯಾತಕ್ಕೆ ಅಂತಂದರೆ, ಯಾವ ಕೆಂಪೇಗೌಡರ ಆಶಯಗಳಿಗೆ ತಕ್ಕನಾಗೆ ಜಕ್ರಾಯನ ಶಿಫಾರಸ್ನ ಮೇಲೆಗೆ ಆಗ ವಿಜಯನಗರದ ಸಾಮ್ರಾಟರಾಗಿದ್ದಂಥ ಅಚ್ಯುತರಾಯರು 12 ಹೋಬಳಿಗಳನ್ನು 1531ರಲ್ಲಿ ಜಾಹೀರಾಗಿ ಕೊಟ್ಟು 50,000 ಪಗೋಡಗಳನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟು ನಗರ ನಿರ್ಮಾಣಕ್ಕೆ ಅಂತ ಹೇಳಿ ಇದು ಮಾಡಿದ್ರು. ಆ 12 ಹೋಬಳಿಗಳ ಪೈಕಿ ಇವತ್ತು ಬೆಂಗಳೂರು ಮಹಾನಗರ ಬೆಳೆದಿರ್ತಕ್ಕಂಥ 60% ಮಾತ್ರ. ಇನ್ನು 30% ಭಾಗ ಇನ್ನೂ ಬೆಳವಣಿಗೆ ಆಗಿಲ್ಲ. ಅದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಅಂತಹ ಒಂದು ಈ ಸಂದರ್ಭದಲ್ಲಿ 3,40,00,000 ಜನಸಂಖ್ಯೆ ಇರ್ತಕ್ಕಂಥ ದೆಹಲಿ ಮಹಾನಗರಕ್ಕೆ ಒಂದೇ ಮಹಾನಗರ ಪಾಲಿಕೆ ಇರ್ತಕ್ಕಂಥದ್ದು. ಈ ಹಿಂದೆ ಇದೇ ರೀತಿ ವಿಭಜನೆ ಮಾಡಿ 3 ಪಾಲಿಕೆಗಳನ್ನಾಗಿ ಮಾಡಿ ದಕ್ಷಿಣ ದೆಹಲಿ ಮಹಾನಗರ ಪಾಲಿಕೆ, ಹಾಗೆ ಉತ್ತರ ಮತ್ತು ಪಶ್ಚಿಮ ಅಂತ ಹೇಳಿ ಪೂರ್ವ ಪಾಲಿಕೆ, ಪಶ್ಚಿಮ ಪಾಲಿಕೆಗಳು ಅಂತೇನು ಸೌತ್ ಡೆಲ್ಲಿ ಕಾರ್ಪೊರೇಷನು, ವೆಸ್ಟ್ ಡೆಲ್ಲಿ ಕಾರ್ಪೊರೇಷನ್, ನಾರ್ತ್ ಡೆಲ್ಲಿ ಕಾರ್ಪೊರೇಷನ್ ಅಂತ ಏನು ಮಾಡಿದ್ರು, ಅದರಲ್ಲಿ ಹಣಕಾಸಿನ ದೊಡ್ಡ ಮಟ್ಟದ ಒಂದು ಇಂಬ್ಯಾಲೆನ್ಸ್ ಅಂತಂದರೆ ಆರ್ಥಿಕವಾದಂಥ ಅಸಮಾನತೆ, ದೊಡ್ಡ ಮಟ್ಟದ ಆರ್ಥಿಕ ಅಸಮಾನತೆ ಆಯಿತು. ಅಂದರೆ ಎಕನಾಮಿಕಲ್ ಇಂಬ್ಯಾಲೆನ್ಸ್ ಅಂತ ಕರೀತಾರೆ. ಆ ಆರ್ಥಿಕ ಅಸಮಾನತೆ ಕೊಟ್ಟಂಥ ಹೊಡೆತ 3 ಪಾಲಿಕೆಗಳು ಯಾವತ್ತೂ ಚೇತರಿಸ್ಕೊಳ್ಳೋಕ್ಕಾಗಿಲ್ಲ. ಅದರಲ್ಲಿ ದಕ್ಷಿಣ ದೆಹಲಿ ಕಾರ್ಪೊರೇಷನು ಆರ್ಥಿಕವಾಗಿ ಬಹಳ ಶ್ರೀಮಂತವಾಯಿತು. ಇನ್ನು 2 ಕಾರ್ಪೊರೇಷನ್ಗಳು ಆರ್ಥಿಕವಾಗಿ ಬಹಳ ಕೆಟ್ಟ ಪರಿಸ್ಥಿತಿಗೆ ದೂಡಲ್ಪಡ್ತು. ಮತ್ತು ರಿಯಲ್ ಎಸ್ಟೇಟು ದಕ್ಷಿಣದಲ್ಲಿ ದೊಡ್ಡ ಮಟ್ಟಕ್ಕೆ ವಿಜೃಂಭಿಸಿದ್ರೆ ಇನ್ನು 2 ದೆಹಲಿ ಕಾರ್ಪೊರೇಷನ್ಗಳಲ್ಲಿ ಅದು ತಳ ಮುಟ್ಟಿದಂಥದ್ದು. ಹಾಗೆ ನಿರುದ್ಯೋಗ ಸಮಸ್ಯೆಗಳು 2 ಪಾಲಿಕೆಗಳು ದೊಡ್ಡ ಮಟ್ಟಕ್ಕೆ ಸಮಸ್ಯೆಯಾಗಿ ಅದು ದೊಡ್ಡ ಮಟ್ಟಕ್ಕೆ ಉದ್ಭವ ಆಗಿದ್ದಂಥದ್ದು. ಇಂತಹ ಕಾರಣಗಳಿಗೆ 3 ಚುನಾವಣೆ ಅಷ್ಟೊತ್ತಿಗೆ 2 ಕಾರ್ಪೊರೇಷನ್ಗಳು ಅಂದರೆ ವೆಸ್ಟು ಮತ್ತು ನಾರ್ತ್ ಡೆಲ್ಲಿ ಕಾರ್ಪೊರೇಷನ್ನು ಸಂಪೂರ್ಣವಾಗಿ ದಿವಾಳಿಯಾಗಿ ಅದನ್ನು ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡಿ ಕೊನೆಗೆ ಆ 3 ಕಾರ್ಪೊರೇಷನ್ ಅವರು ಒಂದಾಗಿ, ದೆಹಲಿಯ 3 ಕಾರ್ಪೊರೇಷನ್ ಅವರು ಮಹಾಪೌರರು ಮತ್ತು ಕಮಿಷನರ್ಗಳು ಒಂದಾಗಿ ಒಂದು ನಿರ್ಣಯವನ್ನು ಮಾಡಿ ಮತ್ತೆ ಒಂದು ಮಹಾನಗರ ಪಾಲಿಕೆಯನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿ ಅದನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನುಮೋದನೆ ಜೊತೆಗೆ ಇವತ್ತು ಮತ್ತೆ ತಿರ್ಗಾ 3,40,00,000 ಜನಸಂಖ್ಯೆ ಇರ್ತಕ್ಕಂಥ ಒಂದೇ ಮಹಾನಗರ ಪಾಲಿಕೆ ಇರ್ತಕ್ಕಂಥದ್ದು. ಅದೇ ಸ್ಥಿತಿ ಇವತ್ತು ಬೆಂಗಳೂರು ಮಹಾನಗರಕ್ಕೂ ಬರುತ್ತೆ. ಚೆನ್ನೈ ಕೂಡ ನಮಗಿಂತಲೂ 20 ಲಕ್ಷ ಜನಸಂಖ್ಯೆ ಕಡಿಮೆ ಇರುತ್ತೆ, ಅದು 1,20,00,000 ಜನಸಂಖ್ಯೆ ಇರ್ತಕ್ಕಂಥ ಒಂದೇ ಕಾರ್ಪೊರೇಷನ್. ಏನಾಗುತ್ತೆ ಇಲ್ಲಿ ವಿಭಜನೆ ಆದರೆ ಅಂತಂದರೆ, ದೊಡ್ಡ ಮಟ್ಟದ ದೆಹಲಿಯಲ್ಲಾದ ಸಮಸ್ಯೆಗಿಂತಲೂ ದೊಡ್ಡ ಸಮಸ್ಯೆಗಳು ಇಲ್ಲಿ ಉದ್ಭವ ಆಗುತ್ತೆ. ಯಾಕೆ ಅಂತಂದರೆ, ಮೊದಲನೇದಾಗಿ ಆರ್ಥಿಕ ಅಸಮಾನತೆ. ಯಾವ ರೀತಿ ಆರ್ಥಿಕ ಅಸಮಾನತೆ ಆಗುತ್ತೆ ಅಂತಂದರೆ, ಯಾವ ಕಾರ್ಪೊರೇಷನ್ಗೆ ಈಗಿನ BBMPಯ ಮಹದೇವಪುರ ಮತ್ತು ಪೂರ್ವ ವಲಯಗಳು ಬರುತ್ತೆ, ಅದು ಆರ್ಥಿಕವಾಗಿ ಅತ್ಯಂತ ಶ್ರೀಮಂತವಾದಂಥ ಪಾಲಿಕೆಗಳಾಗುತ್ತೆ. ಯಾಕೆಂದರೆ BBMPಯ ದೊಡ್ಡ ಮಟ್ಟದ ಆದಾಯಗಳನ್ನ ತಂದುಕೊಡುವಂಥ ಮೊದಲನೇ ಟೆಕ್ ಪಾರ್ಕ್ 89 ಟೆಕ್ ಪಾರ್ಕ್ಗಳ ಪೈಕಿ 86 ಟೆಕ್ ಪಾರ್ಕ್ಗಳು 2 ವಲಯಗಳಲ್ಲೇ ಇರುವಂಥದ್ದು. ದೊಡ್ಡ ಮಟ್ಟದ IT ಕಂಪ್ನಿ ಒಟ್ಟು 3,876 IT ಕಂಪ್ನಿಗಳಿದೆ. ಅದರಲ್ಲಿ 3,750ಕ್ಕೂ ಹೆಚ್ಚು IT ಕಂಪ್ನಿಗಳು ಕೇವಲ ಮಹದೇವಪುರ ಮತ್ತು ಪೂರ್ವ ವಲಯಗಳಲ್ಲೇ ಇರ್ತಕ್ಕಂಥದ್ದು. ಹಾಗೆ ದೊಡ್ಡ ಎಲ್ಲ ಮಾಲ್ಸು, ಮಲ್ಟಿಪ್ಲೆಕ್ಸ್ ಇರ್ಬೋದು, ಇವೆಲ್ಲ ದೊಡ್ಡ ಕಟ್ಟಡಗಳು ಅಲ್ಲೇ ಇರ್ತಕ್ಕಂಥದ್ದು, ಅಂದರೆ ವಾಣಿಜ್ಯ ಕಟ್ಟಡಗಳು. ಹಾಗಾಗಿ ಅದು ಆರ್ಥಿಕವಾಗಿ ಶ್ರೀಮಂತ ಆಗುತ್ತೆ. ಪ್ರತಿ ವರ್ಷ ಕನಿಷ್ಠ 3,000ದಿಂದ 4,000 ಕೋಟಿ ರೂಪಾಯಿ ಆದಾಯ ಬರುವಂಥ ಪಾಲಿಕೆ ಅದಾಗುತ್ತೆ. ಯಾವ ಪಾಲಿಕೆಗೆ ಇವರು ವಿಭಜನೆ ಮಾಡೋಂಥ ಪಾಲಿಕೆ ಪೈಕಿ ಯಾವ ಪಾಲಿಕೆಗೆ ಈಗಿನ ದಾಸರಳ್ಳಿ ಮತ್ತು ಪಶ್ಚಿಮ ವಲಯ ಸೇರುತ್ತೆ, ಅದು ಆರ್ಥಿಕವಾಗಿ ಅತ್ಯಂತ ಸಂಕಷ್ಟಕ್ಕೆ ದೂಡಲ್ಪಡುವಂಥ ಪಾಲಿಕೆ ಆಗುತ್ತೆ. ಯಾಕೆಂದರೆ ಈಗಿನ ಪರಿಸ್ಥಿತಿ ಹೇಗೆ ಅಂದರೆ, ಅಲ್ಲಿ
ಯಾವುದೇ ರೂಪದಲ್ಲಾದ್ರೂ ಅವರಿಗೆ ವಾರ್ಷಿಕವಾಗಿ 250ರಿಂದ 300 ಕೋಟಿ ರೂಪಾಯಿ ಕೂಡ ಆದಾಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಆರ್ಥಿಕ ಹಿನ್ನಡೆ ಅಲ್ಲಾಗ್ತದೆ. ಅದ್ರ ಜೊತೆಗೆ ರಿಯಲ್ ಎಸ್ಟೇಟು ತನ್ನಂತಾನೇ ನೆಲದ ಬೆಲೆ ಈ ಕಡೆ ತುಂಬ ಕಡಿಮೆ ಆಗ್ತದೆ. ಪಶ್ಚಿಮ ಮತ್ತು ದಾಸರಳ್ಳಿ ಕಡಿಮೆ ಜಾಸ್ತಿ ಆಗುತ್ತೆ. ಮಹದೇವಪುರ, ಬೊಮ್ಮನಹಳ್ಳಿ ಮತ್ತು ಪೂರ್ವ ವಲಯಗಳೇನಿದೆ ಅಲ್ಲಿ ಬಹಳ ಒಂದು ಇದು ರಿಯಲ್ ಎಸ್ಟೇಟ್ ಅನ್ನೋದು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಉದ್ಯೋಗ ಸಮಸ್ಯೆ ಈ ಭಾಗಗಳಲ್ಲಿ ನಾನು ಹೇಳಿದಾಗೆ ಪಶ್ಚಿಮ ವಲಯ, ದಾಸರಳ್ಳಿ ವಲಯಗಳಲ್ಲಿ ಇರತಕ್ಕಂಥ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದ ಉದ್ಯೋಗ ಸಮಸ್ಯೆ ಸೃಷ್ಟಿಯಾಗತ್ತೆ. ಇದು ಎಲ್ಲದಕ್ಕಿಂತಲೂ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ 3 ಅಥವಾ 5 ಪಾಲಿಕೆ ಆದರೆ ಎಷ್ಟೇ 3 ಅಥವಾ 5 ಪಾಲಿಕೆ ಮಾಡಿದ್ರು ಕೂಡ ಅಚ್ಚ ಕನ್ನಡಿಗ ಒಂದೇ ಒಂದು ಕಾರ್ಪೊರೇಷನ್ ಮಾತ್ರ ಮೇಯರ್ ಆಗ್ತಾನೆ. ಅದು ಅತ್ಯಂತ ಬಡತನದ ಆರ್ಥಿಕ ಸಂಕಷ್ಟಕ್ಕೆ ದೂಡಲ್ಪಟ್ಟ ಒಂದು ಪಾಲಿಕೆ ಏನು ಸೃಷ್ಟಿಯಾಗುತ್ತೆ. ಆ ಪಾಲಿಕೆಗೆ ಮಾತ್ರ ಪಶ್ಚಿಮ ವಲಯ ಮತ್ತು ದಾಸರಳ್ಳಿ ವಲಯದ ಯಾವ ಕಾರ್ಪೊರೇಷನ್ ಅಲ್ಲಾಗುತ್ತೆ ಅಲ್ಲಿಗೆ ಮಾತ್ರ ಒಬ್ಬ ಕನ್ನಡದವನಾಗ್ಲಿಕ್ಕೆ ಸಾಧ್ಯ. ಇನ್ನು 4 ಕಾರ್ಪೊರೇಷನ್ಗಳು ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ಯಾವತ್ತೂ ಕೂಡ ಒಬ್ಬ ಕನ್ನಡಿಗ ಮೇಯರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಉಪಮೇಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕನ್ನಡ ವಿರೋಧಿ ಧೋರಣೆಯನ್ನು ಇವರು ಅರ್ಥ ಮಾಡ್ಕೊಳ್ದಿರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಮೂಲಕ ಇಲ್ಲಿ ಭಾಷಾ ತಾರತಮ್ಯದ ಹೋರಾಟಗಳು ಜಾಸ್ತಿ ಆಗುತ್ತೆ, ಜಾತಿ ಸಮಸ್ಯೆಗಳು ದೊಡ್ಡ ಮಟ್ಟಕ್ಕೆ ಇದಾಗುತ್ತೆ. ಹಾಗಾಗಿ ಇಲ್ಲಿ ಕನ್ನಡಿಗರು ಅನಾಥರಾಗ್ತಾರೆ. ಕನ್ನಡಿಗರು ಒಂದು ರೀತಿ ತ್ರಿಶಂಕು ಸ್ವರ್ಗಕ್ಕೆ ಹೋಗೋದ್ರ ಜೊತೆಗೆ ಆ 4 ಕಾರ್ಪೊರೇಷನ್ಗಳ ಮುಂದೆ ನಮ್ಮ ಕನ್ನಡಿಗರು ಮೇಯರ್ ಆಗುವಂಥ ಕಾರ್ಪೊರೇಷನು ಅಂದರೆ ಪಶ್ಚಿಮ ವಲಯ, ದಾಸರಳ್ಳಿ ವಲಯದೆಲ್ಲ ಏನು ಕಾರ್ಪೊರೇಷನ್ ಆಗುತ್ತೆ ಆ ಕಾರ್ಪೊರೇಷನು ಸದಾಕಾಲ ಹಾಸ್ಯಾಸ್ಪದಕ್ಕೆ, ಬೇರೆಯವರ ಹಾಸ್ಯಗಳಿಗೆ ಇದು ಒಂದು ವಸ್ತು ಆಗುವಂಥ ಸೃಷ್ಟಿ ತಲುಪ್ತದೆ. ಹೀಗಾಗಿ ಈ ಒಂದು ಆರ್ಥಿಕ ಅಸಮಾನತೆ ಏನು ಉಂಟಾಗತ್ತೆ ಇದನ್ನು ವಿರೋಧಿಸಿ, ಎಲ್ಲಿ ಪ್ರಾದೇಶಿಕ ಅಸಮಾನತೆ ಉಂಟಾಗುತ್ತೆ ಅದನ್ನು ವಿರೋಧಿಸಿ, ಮತ್ತು ಎಲ್ಲದಕ್ಕಿಂತಲೂ ಉದ್ಯೋಗ ಸಮಸ್ಯೆಗಳು ದೊಡ್ಡ ಮಟ್ಟಕ್ಕೆ ಬೇರೆ ಬೇರೆ ಈ ಪಶ್ಚಿಮ ವಲಯ ಮತ್ತು ದಾಸರಳ್ಳಿ ವಲಯದಲ್ಲಿ ಉಂಟಾಗುವಂಥ ಕಾರ್ಪೊರೇಷನ್ ಏನಾಗುತ್ತೆ ಇದನ್ನೆಲ್ಲ ವಿರೋಧ ಮಾಡಿ ನಾವು ಈಗಾಗಲೇ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹೂಡಿದ್ದೀವಿ. ಸಿದ್ದರಾಮಯ್ಯನವರು ಈಗಲಾದರೂ ಕೆಂಪೇಗೌಡರ ಮೇಲೆ ಇರ್ತಕ್ಕಂಥ ಒಂದು ದ್ವೇಷದ ಭಾವನೆಯನ್ನು ಬಿಡಬೇಕು. ಡಿ.ಕೆ. ಶಿವಕುಮಾರ್ ಅವರು ಅವರ ತಂದೆ ಹೆಸರಿಗಾದ್ರೂ ಗೌರವ ಕೊಟ್ಟು, ಯಾವ ಪುಣ್ಯಾತ್ಮನ ಹೆಸರು ನಿಮ್ಮ ತಂದೆಗಿದೆ ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡು ಈ ಕೆಂಪೇಗೌಡರು ಕಟ್ಟಿದಂಥ ಈ ಬೆಂಗಳೂರು ಮಹಾನಗರನ ಒಡೆಯುವಂಥ ಪ್ರಯತ್ನಕ್ಕೆ ಈಗಾದರೂ ನೀವು ವಾಪಸ್ ತಗೋಬೇಕು ಅಂತ ನಾನು ಒಬ್ಬ ಕನ್ನಡಿಗನಾಗಿ, ಒಬ್ಬ ಹೋರಾಟಗಾರನಾಗಿ ಅವ್ರನ್ನ ಕಳ್ಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.